ಮೈಕಲ್ ಜಾಕ್ಸನ್ ವಿಶ್ವ ಸಂಗೀತ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ಹೆಸರು. 1958 ಆಗಸ್ಟ್ 29ರಂದು ಅಮೆರಿಕಾದ ಇಂಡಿಯಾನಾ ರಾಜ್ಯದ ಗ್ಯಾರಿ ನಗರದಲ್ಲಿ ಜನಿಸಿದ ಈ ಬಾಲಕ ಮುಂದೆ ಕಿಂಗ್ ಆಫ್ ಪಾಪ್ ಎಂದು ಗುರುತಿಸಲ್ಪಟ್ಟನು. ಮೈಕಲ್ ಜೋಸೆಫ್ ಜಾಕ್ಸನ್ ಎಂಬ ಪೂರ್ಣ ಹೆಸರು. ತಂದೆ ಜೋಸೆಫ್ ಜಾಕ್ಸನ್ ಮತ್ತು ತಾಯಿ ಕ್ಯಾಥರಿನ್ ಜಾಕ್ಸನ್ ಅವರ 8 ಮಕ್ಕಳಲ್ಲಿ ಒಬ್ಬನಾಗಿದ್ದನು. ಬಾಲ್ಯದಿಂದಲೇ ಮೈಕಲ್ಗೆ ಸಂಗೀತದ ಮೇಲೆ ಅಪಾರ ಆಸಕ್ತಿ. ಅವನ ಧ್ವನಿ, ನೃತ್ಯ ಚಲನೆಗಳು, ವೇದಿಕೆ ಮೇಲಿನ ಆತ್ಮವಿಶ್ವಾಸ ಎಲ್ಲರ ಗಮನ ಸೆಳೆದವು. ಅವನ ಸಹೋದರರೊಂದಿಗೆ ಸೇರಿ ದಿ ಜಾಕ್ಸನ್ 5 ಎಂಬ ಸಂಗೀತ ತಂಡವನ್ನು ರಚಿಸಿದರು. ಚಿಕ್ಕ ವಯಸ್ಸಿನಲ್ಲೇ ಮೈಕಲ್ ಮುಖ್ಯ ಗಾಯಕನಾಗಿದ್ದನು. ಐ ವಾಂಟ್ ಯು ಬ್ಯಾಕ್, ಎಬಿಸಿ ಮುಂತಾದ ಹಾಡುಗಳು ಅವರನ್ನು ಪ್ರಸಿದ್ಧರನ್ನಾಗಿಸಿತು. ಆದರೆ ಯಶಸ್ಸಿನ ಹಿಂದೆ ಕಠಿಣ ಶ್ರಮ ಮತ್ತು ಒತ್ತಡಗಳು ಇದ್ದವು. ತಂದೆಯ ಕಠಿಣ ತರಬೇತಿ, ಬಾಲ್ಯದ ಸ್ವಾತಂತ್ರ್ಯ ಕಳೆದುಕೊಂಡ ಅನುಭವ ಇವುಗಳು ಅವನ ಮನಸ್ಸಿನಲ್ಲಿ ಆಳವಾದ ಗುರುತು ಬಿಟ್ಟವು. ಆದರೂ ಸಂಗೀತವೇ ಅವನ ಜೀವ. ವೇದಿಕೆಯ ಮೇಲೆ ನಿಂತಾಗ ಮೈಕಲ್ ಸಂಪೂರ್ಣವಾಗಿ ಬೇರೆ ವ್ಯಕ್ತಿ ಆಗುತ್ತಿದ್ದ. ಪ್ರೇಕ್ಷಕರ ಕಿರುಚಾಟ ಅವನಿಗೆ ಪ್ರೇರಣೆ ಆಗಿತ್ತು. ಈ ಬಾಲಕ ಮುಂದೆ ವಿಶ್ವದ ಅತ್ಯಂತ ದೊಡ್ಡ ಸ್ಟಾರ್ ಆಗಲಿದ್ದಾನೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. 1970ರ ದಶಕದ ಅಂತ್ಯದ ವೇಳೆಗೆ ಮೈಕಲ್ ತನ್ನದೇ ಸೋಲೋ ಕರಿಯರ್ ಆರಂಭಿಸಿದನು. 1979ರಲ್ಲಿ ಬಿಡುಗಡೆಯಾದ ಆಫ್ ದಿ ವಾಲ್ ಆಲ್ಬಮ್ ಅವನನ್ನು ಪ್ರಪಂಚದ ಗಮನಕ್ಕೆ ತಂದಿತು. ಆದರೆ 1982ರಲ್ಲಿ ಬಿಡುಗಡೆಯಾದ ಥ್ರಿಲ್ಲರ್ ಆಲ್ಬಮ್ ಇತಿಹಾಸ ನಿರ್ಮಿಸಿತು. ಈ ಆಲ್ಬಮ್ ವಿಶ್ವದ ಅತ್ಯಧಿಕ ಮಾರಾಟವಾದ ಆಲ್ಬಮ್ ಆಗಿ ದಾಖಲೆ ಬರೆದಿತು. ಬಿಲ್ಲಿ ಜೀನ್, ಬೀಟ್ ಇಟ್, ಥ್ರಿಲ್ಲರ್ ಹಾಡುಗಳು ಜನರ ಮನಸ್ಸಿನಲ್ಲಿ ನೆಲೆಯೂರಿದವು. ಅವನ ವಿಶಿಷ್ಟ ಮೂನ್ ವಾಕ್ ನೃತ್ಯ ಚಲನೆಯನ್ನು ಮೊದಲ ಬಾರಿ ಪ್ರದರ್ಶಿಸಿದಾಗ ಪ್ರಪಂಚ ಅಚ್ಚರಿಗೊಂಡಿತು. ಮೈಕಲ್ ಕೇವಲ ಗಾಯಕನಲ್ಲ, ಅವನು ಕಲಾವಿದ. ಅವನ ವಿಡಿಯೋಗಳು ಚಲನಚಿತ್ರ ಮಟ್ಟದ ಗುಣಮಟ್ಟ ಹೊಂದಿದ್ದವು. ಸಂಗೀತಕ್ಕೆ ಹೊಸ ರೂಪ ನೀಡಿದ ವ್ಯಕ್ತಿ ಅವನು. ಮೈಕಲ್ ಕೇವಲ ಮನರಂಜನೆಗಾಗಿ ಹಾಡಲಿಲ್ಲ. ಅವನ ಹಾಡುಗಳಲ್ಲಿ ಸಮಾಜದ ಸಂದೇಶಗಳು ಇತ್ತು. ಮ್ಯಾನ್ ಇನ್ ದ ಮಿರರ್, ಹೀಲ್ ದ ವರ್ಲ್ಡ್ ಮುಂತಾದ ಹಾಡುಗಳು ಮಾನವೀಯತೆ ಬಗ್ಗೆ ಮಾತನಾಡುತ್ತವೆ. ಈ ಸಮಯದಲ್ಲಿ ಅವನು ಕಿಂಗ್ ಆಫ್ ಪಾಪ್ ಎಂದು ಕರೆಯಲ್ಪಟ್ಟನು.